ಒಂದು ಸಲ ಮೊಣಕಾಲು ಅಥವಾ ಮಂಡಿಯಲ್ಲಿ ಸವಕಳಿ ಬಂದ್ರೆ ನೋವು ಜಾಸ್ತಿ ಆಯ್ತು ಅಂದ್ರೆ ಇದಕ್ಕೆ ಆಪರೇಷನ್ನೇ ಪರಿಹಾರ ಅಂತ ಹಲವಾರು ಜನ ಹೇಳಿರೋದನ್ನ ಕೇಳಿರಬಹುದು. ಇದು ಸಂಪೂರ್ಣ ಸತ್ಯ ಅಲ್ಲ. ನನಗೆ ಬಹಳಷ್ಟು ಜನ ಕೇಳ್ತಾರೆ, ಡಾಕ್ಟ್ರೇ ಈ ಮಂಡಿ ನೋವು ಸವಕಳಿಯನ್ನ ಸಂಪೂರ್ಣವಾಗಿ ಸರಿಪಡಿಸ್ಲಿಕ್ಕೆ ಸಾಧ್ಯನಾ? ಒಳಗಡೆ ಸೌದೋಗಿರುವಂತಹ ಕಾರ್ಟಿಲೇಜ್ ನೈಸರ್ಗಿಕವಾಗಿ ಸರಿಯಾಗತ್ತಾ? ಇದನ್ನ ಆಪರೇಷನ್ ಇಲ್ಲದೆ ಹೇಗೆ ಸರಿಪಡಿಸ್ಕೋಬಹುದು? ಯಾವ ಆಹಾರ ತಗೊಂಡ್ರೆ ನಮಗೆ ಅನುಕೂಲ ಆಗುತ್ತೆ? ಈ ಎಲ್ಲಾ ಪ್ರಶ್ನೆಗಳು ಮನೆಯಲ್ಲಿ ಕೆಲಸ ಮಾಡೋ ಹೆಂಗಸರಿಂದ ಹಿಡಿದು ತೋಟದಲ್ಲಿ ಕೆಲಸ ಮಾಡೋ ರೈತರ ತನಕ, ನಿಂತ್ಕೊಂಡೇ ಕೆಲಸ ಮಾಡ್ತಾ ಇರುವಂತಹ ಟೀಚರ್ಸ್ಗಳಿಂದ ಹಿಡಿದು ಮನೆಯಲ್ಲಿ ಅಥವಾ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರುವ ವ್ಯಕ್ತಿಗಳ ತನಕ ಎಲ್ಲರಿಗೂ ಪ್ರಸ್ತುತ. ಕೀಲ್ ನೋವು ವಯಸ್ಸಾದ ನಂತರ ಹೆಚ್ಚಿನವರಿಗೆ ಬರುವಂತಹ ಸಮಸ್ಯೆ. ಏನ್ ಮಾಡಬೇಕು ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ನಿಮಗೆ ಕೀಲ್ ನೋವು, ಮೊಣಕಾಲು ನೋವು ಇದೆಯಾ? ಇವತ್ತು ನಾನು ನಿಮ್ಮ ಕಾರ್ಟಿಲೇಜ್ ಅನ್ನ ಸರಿಯಾಗಿ ಇಟ್ಕೊಳ್ಳಿಕ್ಕೆ 5 ಟಿಪ್ಸ್ ಅನ್ನ ಕೊಡ್ತಾ ಇದ್ದೀನಿ. ಇದರಲ್ಲಿ ನೀವೆಷ್ಟು ಟಿಪ್ಸ್ ಅನ್ನ ಫಾಲೋ ಮಾಡ್ತಾ ಇದ್ದೀರಿ ಅಂತ ವಿಡಿಯೋ ನೋಡಿದ ನಂತರ ನನಗೆ ಕಮೆಂಟ್ ಮಾಡಿ. 3 ಟಿಪ್ಸ್ ಅನ್ನ ಫಾಲೋ ಮಾಡ್ತಾ ಇದ್ರೆ 3 ಔಟ್ ಆಫ್ 5 ಅಥವಾ 4 ಅನ್ನ ಮಾಡ್ತಾ ಇದ್ರೆ 5ರಲ್ಲಿ 4 ಅಂತ ಕಮೆಂಟ್ ಮಾಡಿ. ಈ ರೀತಿ ಮಾಡೋದ್ರಿಂದ ನೀವು ಯಾವ್ದು ಮಾಡ್ತಾ ಇಲ್ಲ ಅದನ್ನ ಮಾಡ್ಲಿಕ್ಕೆ ನಿಮಗೆ ಮೋಟಿವೇಶನ್, ಉತ್ತೇಜನ ಸಿಕ್ಕಿದಾಗ ಆಗುತ್ತೆ. ಆಸ್ಟಿಯೋ ಆರ್ಥರೈಟಿಸ್, ಕೀಲುಗಳಲ್ಲಿ ಸವಕಳಿ ಬರ್ತಾ ಇದೆ ಅಂತಂದ್ರೆ ಒಳಗಡೆ ಆಗ್ತಾ ಇರುವಂತಹದ್ದು ಆ ಕೀಲಲ್ಲಿ ಅಥವಾ ಮೂಳೆ ತುದಿಯಲ್ಲಿ ಇರುವಂತಹ ಕಾರ್ಟಿಲೇಜ್ ನ ಸವಕಳಿ. ಕಾರ್ಟಿಲೇಜ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. 2 ಮೂಳೆಗಳು ಸೇರಿ ಆಗಿರುವಂತಹದ್ದು ಒಂದು ಕೀಲು ಅಥವಾ ಒಂದು ಸಂಧಿ, ಜಾಯಿಂಟ್ ಅಂತ ಹೇಳ್ತೀವಿ. ಆ ಜಾಯಿಂಟ್ ಸರಿಯಾಗಿ ಕೆಲಸ ಮಾಡಬೇಕು, ಸ್ಮೂತ್ ಆಗಿ ಫ್ರೀ ಆಗಿ ಮೂವ್ಮೆಂಟ್ ಆಗಬೇಕು ಅಂದ್ರೆ ಆ ಮೂಳೆಯ ತುದಿಯಲ್ಲಿ ಮೃದು ಎಲುಬು ಅಂತ ಇರುತ್ತೆ. ಇದನ್ನ ಕಾರ್ಟಿಲೇಜ್ ಅಂತ ಹೇಳ್ತೀವಿ. ಇದು ಒಂದು ಶಾಕ್ ಅಬ್ಸಾರ್ಬರ್ ತರ, ರಬ್ಬರಿ ತರ ಇರುತ್ತೆ. ಅಂದ್ರೆ ಸ್ಮೂತ್ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಅಂದ್ರೆ ನಾವು ಟೈರ್ ಅಲ್ಲಿ ಒಂದು ಗಾಡಿಗೆ ಅದನ್ನ ಹೋಲಿಸಿದ್ರೆ ಹೇಗೆ ಟೈರ್, ಆ ಗಾಡಿಯಲ್ಲಿರುವಂತಹ ಟೈರ್ ಈ ಮೆಟಲ್ ಬಾಡಿಯಿಂದ ಮಾಡಿರುವಂತಹ ಆ ಕಾರನ್ನ ಶಾಕ್ ಅನ್ನ, ಅಂದ್ರೆ ಆ ಇಂಪ್ಯಾಕ್ಟ್ ಅನ್ನ, ಆ ತೂಕವನ್ನ ತಗೊಳುತ್ತೋ, ಸ್ಮೂತ್ ಆಗಿ ಕಾರ್ ಓಡಿಸ್ಲಿಕ್ಕೆ ಹೇಗೆ ಅದು ಸಹಾಯ ಮಾಡುತ್ತೋ, ಅದೇ ರೀತಿ ನಾವು ನಡಿಬೇಕಾದ್ರೆ, ನಾವು ಕೂತ್ಕೊಂಡು ಏಳ್ಬೇಕಾದ್ರೆ, ಮೆಟ್ಲು ಹತ್ತಬೇಕಾದ್ರೆ, ಜಂಪ್ ಮಾಡ್ಬೇಕಾದ್ರೆ, ಓಡಬೇಕಾದ್ರೆ ನಮ್ಮ ದೇಹದ ತೂಕವನ್ನ ತಗೊಳ್ಳುವಂತಹದ್ದು ಈ ಮೂಳೆಗಳ ತುದಿಯಲ್ಲಿರುವಂತಹ ಕಾರ್ಟಿಲೇಜ್ ಅಥವಾ ಮೃದು ಎಲುಬು ಅಂತ ಹೇಳ್ತೀವಿ. ಇದು ಸ್ಮೂತ್ ಆಗಿ ಸಾಫ್ಟ್ ಆಗಿ ಇದ್ದಾಗ ಯಾವುದೇ ತೊಂದರೆ ಇಲ್ಲದೆ ಕಡಿಮೆ ಶಕ್ತಿಯಿಂದ ನಮ್ಮ ಕೀಲ್ಗಳನ್ನ ಮೂವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಟೈರ್ ಚೆನ್ನಾಗಿದ್ದಾಗ ಕಾರ್ ಚೆನ್ನಾಗಿ ಓಡುತ್ತೆ. ಗಾಡಿಯಲ್ಲಿರುವಂತಹ ಶಾಕ್ ಅಬ್ಸಾರ್ಬರ್ ಸರಿಯಾಗಿದ್ದಾಗ ನಮಗೆ ಸ್ವಲ್ಪ ಗುಂಡಿಯಲ್ಲಿ ಏರುಪೇರು ಇರುವಂತಹ ರೋಡಲ್ಲಿ ಹೋದ್ರೂ ಕೂಡ ನಮಗೆ ತೊಂದರೆ ಆಗೋದಿಲ್ಲ. ಅದೇ ರೀತಿ ನಾವು ಏರುಪೇರಲ್ಲಿ ನಡೀತಾ ಇರಬೇಕಾದ್ರೆ, ನಾವು ದಿನನಿತ್ಯದ ಕೆಲಸ ಮಾಡಬೇಕಾದ್ರೆ ನಮ್ಮ ಕೀಲ್ಗಳಿಗೆ, ನಮ್ಮ ಇಡೀ ದೇಹಕ್ಕೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳುವಂತಹದ್ದು ಕಾರ್ಟಿಲೇಜ್. ಇದಿದ್ದಾಗ ನಮಗೆ ನೋವಿರೋದಿಲ್ಲ, ಸ್ಮೂತ್ ಆಗಿ ಫ್ರೀ ಆಗಿ ಮೂವ್ಮೆಂಟ್ ಆಗುತ್ತೆ. ಆದ್ರೆ ಯಾವಾಗ ಹೆಚ್ಚು ತೂಕ, ಅಂದ್ರೆ ದೇಹದ ತೂಕ ಹೆಚ್ಚಾದಾಗ, ಪದೇ ಪದೇ ಅದಕ್ಕೆ ಹೆಚ್ಚು ಸ್ಟ್ರೆಸ್, ಒತ್ತಡ ಬಿದ್ದಾಗ, ಅಥವಾ ಒಳಗಡೆ ಏನಾದ್ರೂ ಏಟು ಬಿದ್ದಾಗ, ಕಾರ್ಟಿಲೇಜ್ ಹರಿದೋದಾಗ, ಅಥವಾ ಅನುವಂಶೀಯವಾಗಿ ಕೆಲವೊಬ್ಬರಿಗೆ ಕಾರ್ಟಿಲೇಜ್ ವೀಕ್ ಇರುವಂತಹ ತೊಂದರೆ ಇರಬಹುದು. ಸೊ ಈ ರೀತಿ ಸಮಸ್ಯೆ ಇದ್ದಾಗ ಒಳಗಡೆ ಒಂದಕ್ಕೊಂದು ತಿಕ್ಕಿ 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 ಒಳಗಡೆ ಆ ಕಾರ್ಟಿಲೇಜ್ ಸವಕಳಿ ಆಗ್ಬಿಡುತ್ತೆ. ಆವಾಗ ಒಳಗಡೆ ಇರುವಂತಹ ಮೂಳೆ ಒಂದಕ್ಕೊಂದು ಘರ್ಷಣೆ ಆದಾಗ, ಈ ಕಾರ್ಟಿಲೇಜ್ ಅಲ್ಲಿ ಉರಿಯುತ್ತಾ ಬಂದಾಗ ಒಳಗಡೆ ಕೀಲಲ್ಲಿ ನೋವು ಬರೋದು, ಬಾವು ಬರೋದು, ಬಿಗಿತ ಬರೋದು, ಆವಾಗ ಕೂತ್ಕೊಂಡು ಏಳಕ್ ಕಷ್ಟ ಆಗುತ್ತೆ, ನಡೆಯಕ್ಕಾಗಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಬಾವಿರುತ್ತೆ, ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಕೀಲು ಚಲನೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಿರ್ತಾರೆ. ಸೊ ಈ ರೀತಿ ಆಗೋದು ಆರ್ಥರೈಟಿಸ್, ಅಂದ್ರೆ ಒಳಗಡೆ ಕೀಲಲ್ಲಿ ಉರಿಯುತ್ತಾ ಬಂದಿದೆ, ನೋವು ಬರ್ತಾ ಇದೆ ಅಂತ. ಈ ಕಾರ್ಟಿಲೇಜ್ ಅನ್ನುವಂತಹದ್ದು ನಮ್ಮ ದೇಹಕ್ಕೆ ಇಷ್ಟೊಂದು ಸಹಾಯ ಕೊಡ್ತಾ ಇದೆ ಅಂತಂದ್ರೆ, ಇದು ಏಟು ಬಿದ್ದಾಗ ಅಥವಾ ಇದಕ್ಕೆ ತೊಂದರೆ ಆದಾಗ ಅದು ತನ್ನಿಂತಾನೇ ವಾಸಿ ಆಗುತ್ತಾ ಅಂತ ನಾವು ನೋಡೋಣ. ಈಗ ನಮ್ಗೆ ಏನಾದ್ರೂ ಕೈಗೆ ಅಥವಾ ಕಾಲಿಗೆ ಎಲ್ಲೋ ಗಾಯ ಆಯ್ತು, ಚರ್ಮ ಗಾಯ ಆಯ್ತು ಅಂತಂದ್ರೆ ಸ್ವಲ್ಪ ದಿನದ ನಂತರ ನಾವು ನೋಡಿದೀವಿ ಚರ್ಮ ವಾಸಿ ಆಗ್ಬಿಡುತ್ತೆ. ಮೂಳೆ ಮುರಿತು ಅಂತಂದ್ರೆ ಸರಿಯಾದ ರೀತಿಯಲ್ಲಿ, ಸರಿಯಾದ ಅಲೈನ್ಮೆಂಟ್ ಅಲ್ಲಿ ಅದನ್ನ ಕೂರಿಸಿದ್ರೆ ಮೂಳೆ ತನ್ನಂತಾನೆ ವಾಸಿ ಆಗುತ್ತೆ, ಮೂಳೆ ಗಟ್ಟಿ ಆಗುತ್ತೆ. ಇದು ನಮ್ಗೆ ಗೊತ್ತು. ಆದ್ರೆ ಈ ಕಾರ್ಟಿಲೇಜ್ಗೆ ಯಾವುದೇ ರೀತಿಯಾದಂತಹ ರಕ್ತ ಸಂಚಾರ ಇರೋದಿಲ್ಲ. ಈ ಮೂಳೆಗೆ, ಚರ್ಮಕ್ಕೆ ಎಲ್ಲದಕ್ಕೂ ರಕ್ತ ಸಂಚಾರ ಇರೋದ್ರಿಂದ ಅದು ತನ್ನಿಂತಾನೆ ಸರಿಯಾಗಿ ವಾಸಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಕಾರ್ಟಿಲೇಜ್ಗೆ ಯಾವುದೇ ರೀತಿ ನರ ಸಂಚಾರ, ಲಿಂಫಾಟಿಕ್ ಸಂಚಾರ ಅಥವಾ ರಕ್ತ ಸಂಚಾರ ಇಲ್ಲದೆ ಇರೋದ್ರಿಂದ ಇದು ಸಂಪೂರ್ಣವಾಗಿ ತನ್ನಿಂತಾನೆ ನೈಸರ್ಗಿಕವಾಗಿ ವಾಸಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ತನ್ನಿಂತಾನೆ ಹೀಲ್ ಆಗೋದಿಲ್ಲ, ವಾಪಸ್ ರಿಪೇರಿ ಆಗೋದಿಲ್ಲ, ಸಂಪೂರ್ಣವಾಗಿ ಆಗೋದಿಲ್ಲ. ಸ್ವಲ್ಪ ಮಟ್ಟಿಗೆ ಆಗುತ್ತೆ. ಹೇಗೆ ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಅಂದ್ರೆ ಈಗ ಸ್ವಲ್ಪ ಮಟ್ಟಿಗೆ ಅದಕ್ಕೆ ಹೊಡೆತ ಬಿತ್ತು ಅಂತಂದ್ರೆ ನಾವು ನಿಧಾನವಾಗಿ ಆ ಕೀಲಿಗೆ ಹೆಚ್ಚು ಒತ್ತಡ ಬೀಳದೇ ಇರೋ ರೀತಿಯಲ್ಲಿ ನೋಡ್ಕೊಂಡ್ರೆ, ಅದಕ್ಕೆ ಬೇಕಾಗಿರುವಂತಹ ಕೆಲವೊಂದು ಪೋಷಕಾಂಶಗಳನ್ನ ಕೆಲವೊಮ್ಮೆ ಕೊಟ್ರೆ, ಅವಾಗ ಕಾರ್ಟಿಲೇಜ್ ತಾನಾಗೆ ಸ್ವಲ್ಪ ಮಟ್ಟಿಗೆ ಅದು ಸುಧಾರಣೆಯಾಗಿ ಹೆಚ್ಚು ತೊಂದರೆ ಕೊಡದೇ ಇರೋ ರೀತಿಯಲ್ಲಿ ಕೀಲಲ್ಲಿ ನೋವು ಕಡಿಮೆ ಮಾಡಿಕೊಂಡು ಕೀಲಿನ ಚಲನೆವಲನೆ ಸರಿಯಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಆದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಅದರಲ್ಲಿ ಕಾರ್ಟಿಲೇಜ್ ಅಲ್ಲಿ ಹೊಡೆತ ಬಿದ್ದಿದೆ ಅಂತಿದ್ರೆ ಅದು ತನ್ನಿಂತಾನಾಗಿ ಸಂಪೂರ್ಣವಾಗಿ ವಾಸಿ ಆಗೋದಿಲ್ಲ.
5 ವಿಷಯಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮೊದಲನೇದು, ಕಾರ್ಟಿಲೇಜ್ಗೆ ಪೂರಕವಾದಂತಹ ಆಹಾರಗಳನ್ನು ತಗೋಬೇಕು. ಕಾರ್ಟಿಲೇಜ್ ತನ್ನಂತಾನಾಗಿ ಉತ್ಪತ್ತಿ ಮಾಡ್ಕೋಬೇಕು, ಸರಿಪಡಿಸ್ಕೋಬೇಕು ಅಂತಂದ್ರೆ ಕೆಲವೊಂದಿಷ್ಟು ಆಹಾರ ಪದಾರ್ಥಗಳು ಬೇಕೇ ಬೇಕು. ಮೊದಲನೇದು ವಿಟಮಿನ್ ಸಿ ಬೇಕು. ಕಾರ್ಟಿಲೇಜ್ ಅಲ್ಲಿ ಕೊಲಾಜನ್ ಅನ್ನುವಂತಹ ಪ್ರೋಟೀನ್ ಸರಿಯಾಗಿ ಉತ್ಪತ್ತಿ ಆಗಬೇಕು ಅಂದ್ರೆ ವಿಟಮಿನ್ ಸಿ ಬೇಕು. ವಿಟಮಿನ್ ಸಿ ನಮಗೆ ಹೆಚ್ಚು ಸಿಟ್ರಸ್ ಫ್ರೂಟ್ಸ್, ಹುಳಿ ಸಿಹಿ ಇರುವಂತಹ ಹಣ್ಣುಗಳು, ಕಿತ್ಲೆ ಹಣ್ಣು, ಮೂಸಂಬಿ ಹಣ್ಣು, ಈ ದಾಳಿಂಬೆ ಹಣ್ಣು, ಈ ಟೊಮ್ಯಾಟೊದಲ್ಲಿ ಮತ್ತು ಮುಖ್ಯವಾಗಿ ನೆಲ್ಲಿಕಾಯಲ್ಲಿ, ಈ ನಿಂಬೆ ಹಣ್ಣಲ್ಲಿ, ಇದರಲ್ಲೆಲ್ಲ ವಿಟಮಿನ್ ಸಿ ಬಹಳ ಚೆನ್ನಾಗಿರುತ್ತೆ. ಸೊ ಅದನ್ನ ನಾವು ಪ್ರತಿನಿತ್ಯ ನಮ್ಮ ಆಹಾರದಲ್ಲಿ ತಗೋಬೇಕು. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಬೇಕು. ಆರ್ಥರೈಟಿಸ್ ಅಂದ್ರೆ ಉರಿಯೂತ ಆಗಿರುತ್ತೆ, ಆ ಉರಿಯೂತವನ್ನು ಕಡಿಮೆ ಮಾಡಲಿಕ್ಕೆ ಬೇಕಾಗಿರುವಂತಹ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನಮಗೆ ಮುಖ್ಯವಾಗಿ ಡ್ರೈ ಫ್ರೂಟ್ಸ್ಗಳಲ್ಲಿ ಬಾದಾಮ್ ಮತ್ತು ಅಕ್ರೋಡಲ್ಲಿ ಸಿಗುತ್ತೆ, ಅಗಸೆ ಬೀಜ, ಚಿಯಾ ಬೀಜದಲ್ಲಿ ಸಿಗುತ್ತೆ, ಫ್ಯಾಟಿ ಫಿಶ್ಗಳಲ್ಲಿ ಸಿಗುತ್ತೆ. ಸೊ ಇದು ಬಹಳ ಮುಖ್ಯ. ಅದರ ಜೊತೆಗೆ ಕೆಲವೊಂದು ಆಂಟಿ ಆಕ್ಸಿಡೆಂಟ್ಸ್ ಬೇಕು. ಅಂದ್ರೆ ಒಳಗಡೆ ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದ ಆ ಡ್ಯಾಮೇಜ್ ಆಗಿರುವಂತಹ ಕಾರ್ಟಿಲೇಜ್ ಇನ್ನಷ್ಟು ತೊಂದರೆ ಆಗ್ತಾ ಇರುತ್ತೆ. ಅಲ್ಲಿರುವಂತಹ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ಆಂಟಿ ಆಕ್ಸಿಡೆಂಟ್ಸ್ ಇರುವಂತಹ ಆಹಾರ ಯಾವ್ದ್ಯಾವುದು? ಮುಖ್ಯವಾಗಿ ಅರಿಶಿನ ಮತ್ತು ಶುಂಠಿ. ಅರಿಶಿನದಲ್ಲಿರುವಂತಹ ಕರ್ಕ್ಯೂಮೆನ್, ಶುಂಠಿಯಲ್ಲಿರುವಂತಹ ಜಿಂಜರಾಲ್ ಅನ್ನುವಂತಹದ್ದು ಬಹಳ ಚೆನ್ನಾಗಿ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ಈ ಸೊಪ್ಪುಗಳು, ಹಸಿರು ಸೊಪ್ಪುಗಳಲ್ಲಿ ಬಹಳ ಚೆನ್ನಾಗಿ ಆಂಟಿ ಆಕ್ಸಿಡೆಂಟ್ಸ್ ತುಂಬಾ ಇರುತ್ತೆ. ಸೊ ಪಾಲಕ್ ಸೊಪ್ಪು, ಮೆಂತೆ ಸೊಪ್ಪು, ಈ ಥರ ಎಲ್ಲ ಹೆಚ್ಚಿನ ಸೊಪ್ಪುಗಳಲ್ಲಿ ಬಹಳ ಚೆನ್ನಾಗಿ ನಮಗೆ ಈ ಆಂಟಿ ಆಕ್ಸಿಡೆಂಟ್ ಸಿಗುತ್ತೆ. ಅದರ ಜೊತೆಗೆ ಮಾಂಸಾಹಾರ ತಿನ್ನುವಂಥವರು ಈ ನಾನ್ ವೆಜಿಟೇರಿಯನ್ ಫುಡ್ಸ್ ಅಲ್ಲಿ ಈ ಚಿಕನ್, ಫಿಶ್ ತಿಂದ್ರೆ ಅದರಲ್ಲಿ ಕೊಲಾಜನ್ ಜಾಸ್ತಿ ಸಿಗುತ್ತೆ. ಎಲ್ಲಕ್ಕಿಂತ ಹೆಚ್ಚು ಈ ಬೋನ್ ಬ್ರಾತ್ ಅಂತ ಹೇಳ್ತೀವಿ, ಅಂದ್ರೆ ಈ ಬೋನನ್ನ, ಮೂಳೆಯನ್ನ ಒಳಗಡೆ ಇರುವಂತಹ ಅದನ್ನ ಬೇಯಿಸಿ ಸೂಪ್ ಮಾಡುವಂತಹದ್ದು, ಅದನ್ನು ಕೂಡ ತಿಂದ್ರೆ ಕೊಲಾಜನ್ ಚೆನ್ನಾಗಿ ಸಿಗುತ್ತೆ. ಸೊ ಈ ರೀತಿ ಕೆಲವೊಂದಿಷ್ಟು ಆಹಾರದಲ್ಲಿ ಬದಲಾವಣೆಗಳನ್ನ ಮಾಡೋದ್ರಿಂದ ಬಹಳ ಚೆನ್ನಾಗಿ ನಾವು ಈ ಕೀಲಲ್ಲಿರುವಂತಹ ಕಾರ್ಟಿಲೇಜ್ ಅನ್ನ ರೀಗ್ರೋತ್ ಮಾಡಬಹುದು. ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾನೊಂದು ವಿಡಿಯೋ ಮಾಡಿದ್ದೀನಿ. ಈ ಕೀಲ್ ನೋವು ಬಂದಾಗ ಅದರೊಳಗಡೆ ಇರುವಂತಹ ಸೈನೋವೆಲ್ ಫ್ಲೂಯಿಡ್, ಆ ಗ್ರೀಸ್ ಹೆಚ್ಚಾಗಬೇಕು ಅಂದ್ರೆ ಯಾವ್ಯಾವ ಆಹಾರಗಳನ್ನು ತಗೋಬೇಕು, ಹೇಗೆ ತಗೋಬೇಕು ಅಂತ ಅದನ್ನ ನೀವು ನೋಡ್ಬೋದು. ಎರಡನೇ ಮುಖ್ಯವಾದಂತಹ ವಿಷಯ, ನಮ್ಮ ದೇಹ ತೂಕವನ್ನ ನಾವು ಕಡಿಮೆ ಮಾಡ್ಕೋಬೇಕು. ಹೆಚ್ಚು ತೂಕ ಇದ್ದ ತಕ್ಷಣ ನಮಗೆ ಕೀಲ್ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ. ಈಗ ಉದಾಹರಣೆಗೆ ನಾವು ಹೆಚ್ಚು ತೂಕ ಇದ್ರೆ ಏನಾಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ, ನಾನು ಬೆಳಗ್ಗಿಂದ ಸಂಜೆ ತನಕ ಒಂದು ಮೂಟೆ ಅಕ್ಕಿ ಚೀಲವನ್ನ ನಾನು ಬೆಳಗ್ಗಿಂದ ಸಂಜೆ ತನಕ ಹೊತ್ಕೊಂಡು ಹೋಗ್ತಾ ಇದ್ದೀನಿ ಅನ್ನುವಂತಹ ಯೋಚನೆ ಮಾಡಿ ಅನುಭವ ಮಾಡ್ಕೊಳ್ಳಿ. ಆ ರೀತಿ ಹೆಚ್ಚು ತೂಕ ನಮ್ಮ ಕೀಲ್ಗಳ ಮೇಲೆ ಹೆಚ್ಚು ನೋವು ಕೊಡುತ್ತೆ ನಮಗೆ. ಆ ರೀತಿ 1-2 ನಿಮಿಷ ಆ ಅಕ್ಕಿ ಚೀಲ ಹಿಡ್ಕೊಂಡ್ರೆ ನಮಗೆ ಸುಸ್ತಾಗ್ಬಿಡುತ್ತೆ. ಅದೇ ರೀತಿ ಕೀಲ್ಗಳು ಸುಸ್ತಾಗಿ ಒಳಗಡೆ ಆ ಕಾರ್ಟಿಲೇಜ್ ಅಲ್ಲಿ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. 1 kg ಹೆಚ್ಚು ತೂಕ ಇದ್ರೆ ನಮ್ಮ ಕೀಲ್ಗಳ ಮೇಲೆ ನಾವು ನಡೆಯಬೇಕಾದ್ರೆ 3-4 kg ಹೆಚ್ಚು ತೂಕ ಅದ್ರ ಮೇಲೆ ಒತ್ತಡ ಬೀಳ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ದೇಹ ತೂಕವನ್ನ ನಾವು ಕಡಿಮೆ ಮಾಡ್ಕೋಬೇಕು. ದೇಹ ತೂಕ ಕಡಿಮೆ ಮಾಡ್ಲಿಕ್ಕೆ ಏನೇನ್ ಮಾಡಬೇಕು, ಹೇಗೆ ನಮ್ಮ ಡಯಟ್ ಅನ್ನ ಮಾಡಿಫೈ ಮಾಡಬೇಕು, ಹೇಗೆ ವ್ಯಾಯಾಮಗಳನ್ನು ಮಾಡಬೇಕು, ಜೀವನ ಶೈಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಹಲವಾರು ವಿಡಿಯೋಗಳನ್ನ ನಾನು ಮಾಡಿದ್ದೀನಿ. ಅದರ ಪ್ಲೇ ಲಿಸ್ಟ್ ಅನ್ನ ನಾನು ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನ ನೀವು ದಯವಿಟ್ಟು ನೋಡ್ಕೋಬಹುದು. ಮೂರನೇದು, ಕೆಲವೊಂದು ನಿಯಮಿತ ವ್ಯಾಯಾಮಗಳನ್ನ ಸರಿಯಾಗಿ ಮಾಡ್ತಾ ಹೋಗ್ಬೇಕು. ಕೆಲವೊಂದು ವ್ಯಾಯಾಮಗಳನ್ನ ಪ್ರತಿನಿತ್ಯ ಮಾಡೋದ್ರಿಂದ, ಕೀಲ್ಗಳ ಮೇಲೆ ಹೆಚ್ಚು ಒತ್ತಡ ಬೀಳದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದ್ರಿಂದ ನಮ್ಮ ಕೀಲಿಗೆ ಆರೋಗ್ಯ ಚೆನ್ನಾಗಿರುತ್ತೆ. ನೀವು ಕೇಳ್ಬೋದು, ಬಹಳಷ್ಟು ಜನಕ್ಕೆ ಈ ಡೌಟ್ ಇರುತ್ತೆ. ನನಗೆ ಪ್ರತಿದಿನ ಬಹಳಷ್ಟು ಜನ ಕೇಳ್ತಾರೆ, ನನಗೆ ಮಂಡಿ ಆಲ್ರೆಡಿ ಸೌದೋಗಿದೆ, ನೀವು ವಾಕಿಂಗ್ ಮಾಡಿ ಅಂತ ಹೇಳ್ತೀರಲ್ಲ, ವಾಕಿಂಗ್ ಮಾಡಿದ್ರೆ ಇನ್ನಷ್ಟು ಸವಿಯಲ್ವಾ ಡಾಕ್ಟ್ರೆ? ಮಂಡಿಯನ್ನು ನಾನು ಪ್ರೊಟೆಕ್ಟ್ ಮಾಡಬೇಕು ಅಂದ್ರೆ ಸುಮ್ಮನೆ ಕೂತ್ಕೊಂಡಿದ್ರೆ ಸಾಕಲ್ಲ ಅಂತ ಹೇಳ್ತಾರೆ. ಇದು ತಪ್ಪು ಕಲ್ಪನೆ. ಮಂಡಿಗೆ ಹೇಗೆ ನಾವು ಜೀವಂತವಾಗಿರ್ಬೇಕು ಅಂತಂದ್ರೆ ಆಹಾರ ಬೇಕೋ, ಕೀಲುಗಳಿಗೆ ಸರಿಯಾಗಿರ್ಬೇಕು ಅಂತಂದ್ರೆ ಅದಕ್ಕೆ ಚಲನೆ ವಲನೆ ಬೇಕೇ ಬೇಕು. ಒಂದು ಗಾಡಿ ಚೆನ್ನಾಗಿ ಓಡ್ತಾ ಇರಬೇಕು, ಚೆನ್ನಾಗಿ ಕಂಡೀಷನ್ ಇರಬೇಕು ಅಂದ್ರೆ ಅದನ್ನ ನಾವು ಓಡಿಸ್ತಾ ಇರಬೇಕು. ಕಾರು ಒಂದೇ ಕಡೆ ನಿಲ್ಸ್ಬಿಟ್ರೆ ಕಾರ್ ಹಾಳಾಗ್ಬಿಡುತ್ತೆ. ಅದೇ ರೀತಿ ನಾವು ಕೀಲ್ಗಳನ್ನ ಮೂವ್ಮೆಂಟ್ ಮಾಡ್ತಾ ಇರಬೇಕು. ಆದ್ರೆ ಈ ತರ ಸವಕಳಿ ಬಂದಾಗ ಹೆಚ್ಚು ಇಂಪ್ಯಾಕ್ಟ್ ಬರ್ದೇ ಇರೋ ರೀತಿ ವ್ಯಾಯಾಮಗಳನ್ನ, ಲೋ ಇಂಪ್ಯಾಕ್ಟ್ ಎಕ್ಸರ್ಸೈಸ್ ಮಾಡಬೇಕು. ಸಮ ಇರುವಂತಹ ಜಾಗದಲ್ಲಿ ವಾಕಿಂಗ್ ಮಾಡಬಹುದು. ಸರಿಯಾಗಿರುವಂತಹ ಫುಟ್ವೇರ್, ಚಪ್ಪಲ್ ಅಥವಾ ಶೂ ಹಾಕೊಂಡು ವಾಕಿಂಗ್ ಮಾಡಬೇಕು. ಏರುಪೇರು ಇರೋ ಕಡೆ ಹೋಗಬಾರ್ದು. ಹೆಚ್ಚು ಮೆಟ್ಲು ಏರುಪೇರು ಇರೋ ಕಡೆ ಹೋದ್ರೆ ಅದ್ರ ಮೇಲೆ ಒತ್ತಡ ಹೆಚ್ಚು ಬಿದ್ದ್ಬಿಡುತ್ತೆ. ಜಂಪ್ ಮಾಡೋದು, ವಾಕ್ ಅಂದ್ರೆ ಓಡುವಂತಹದ್ದು, ಜಂಪ್ ಮಾಡುವಂತಹ ಆಕ್ಟಿವಿಟಿ ಮಾಡುವಂತಹದ್ದನ್ನ ಮಾಡಬಾರ್ದು. ಅವಾಗ ಈ ಕೀಲ್ಗಳ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ. ಸೊ ರನ್ನಿಂಗ್ ಮಾಡಬೇಡಿ ಅಂತ ಹೇಳ್ತೀವಿ, ಜಾಗಿಂಗ್ ಮಾಡಬೇಡಿ, ವಾಕಿಂಗ್ ಮಾಡಿ ಪರವಾಗಿಲ್ಲ ಅಂತ ಹೇಳ್ತೀವಿ. ಕೀಲ್ ನೋವು ಇದ್ದಾಗ ವಾಕಿಂಗ್ ಬದಲು ಯಾವ ವ್ಯಾಯಾಮಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿದ್ದೀನಿ. ಮುಖ್ಯವಾಗಿ ಲೋ ಇಂಪ್ಯಾಕ್ಟ್ ಎಕ್ಸರ್ಸೈಸ್ ಅಲ್ಲಿ ಸೈಕ್ಲಿಂಗ್ ಮಾಡಬಹುದು. ನಾವು ಸ್ಟೇಷನರಿ ಸೈಕಲ್, ನಿಂತ್ಕೊಂಡಿರುವಂತಹ ಸೈಕಲ್ ತಗೋಬಹುದು, ಅಥವಾ ನಾವು ಹೊರಗಡೆ ನಾರ್ಮಲ್ ಆಗಿ ಸೈಕಲ್ ಹೊಡ್ಕೊಂಡು ಹೊರಗಡೆ ಹೋಗ್ಬೋದು. ಅದರಿಂದ ನಮ್ಮ ಕೀಲ್ಗಳಿಗೆ ಹೆಚ್ಚು ಚೆನ್ನಾಗಿ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸ್ವಿಮ್ಮಿಂಗ್ ಬಹಳ ಚೆನ್ನಾಗಿ ಕೀಲ್ಗಳ ಮೇಲೆ ಹೆಚ್ಚು ಒತ್ತಡ ಬೀಳದೆ ಮಾಡುವಂತಹ ವ್ಯಾಯಾಮ ಅಂತ ಹೇಳ್ಬೋದು. ಅದರ ಜೊತೆಗೆ ಈ ಲೋ ಇಂಪ್ಯಾಕ್ಟ್ ಕೆಲವೊಂದು ಬಾಡಿ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸರ್ಸೈಸಸ್ ಅಂತ ಹೇಳ್ತೀವಿ. ಲೈಟ್ ಆಗಿ ನಾವು ಲಂಜಸ್ ಮಾಡುವಂತಹದ್ದು, ಸ್ಕ್ವಾಟ್ಸ್ ಮಾಡುವಂತಹದ್ದು, ಈ ರೀತಿ ವ್ಯಾಯಾಮಗಳಿಂದ ನಮ್ಮ ಕೀಲ್ಗಳ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳು ಚೆನ್ನಾಗಿರುತ್ತೆ, ಅದರ ರಕ್ತ ಸಂಚಾರ ಚೆನ್ನಾಗಿರುತ್ತೆ. ಮಾಂಸಖಂಡಗಳು ಗಟ್ಟಿಯಾಗಿತ್ತು ಅಂತಂದ್ರೆ
ಗಾಡಿಯನ್ನು ಚೆನ್ನಾಗಿ ಓಡಿಸ್ಲಿಕ್ಕೆ ನಮ್ಮ ಇಂಜಿನ್ ಚೆನ್ನಾಗಿ ಇಟ್ಕೊಂಡಿರೋ ರೀತಿಯಲ್ಲಿ ನಾವು ಅನ್ಕೋಬಹುದು. ಸೊ ಆ ವ್ಯಾಯಾಮಗಳನ್ನ ಮಾಡಬೇಕು. ಈ ಜಿಮ್ಮಲ್ಲಿ ಹೋದಾಗ ಕ್ರಾಸ್ ಟ್ರೈನರ್ ಅನ್ನ ಮಾಡಬಹುದು. ಅದನ್ನ ಮಾಡೋದ್ರಿಂದ ನಮ್ಮ ಕೀಲ್ಗಳ ಮೇಲೆ ಕಡಿಮೆ ಇಂಪ್ಯಾಕ್ಟ್ ಆಗಿ ನಾವು ಕರೆಕ್ಟ್ ಆಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. 4ನೇದು ಸರಿಯಾದ ಸಪ್ಲಿಮೆಂಟ್ಗಳನ್ನ ತಗೋಬೇಕು. ಈ ಕಾರ್ಟಿಲೇಜ್ ಒಳಗಡೆ ಉತ್ಪತ್ತಿ ಸರಿ ಆಗ್ಬೇಕು, ರಿಪೇರ್ ಆಗ್ಬೇಕು ಅಂತಂದ್ರೆ ಕೆಲವೊಂದು ಸಪ್ಲಿಮೆಂಟ್ಸ್ಗಳು ಬೇಕು. ಸಹಜವಾಗಿ ಕೆಲವೊಂದಿಷ್ಟು ಸಪ್ಲಿಮೆಂಟ್ಸ್ಗಳು ಆಹಾರದಲ್ಲೂ ಸಿಗುತ್ತೆ. ಯಾವ್ದು ಆಹಾರದಲ್ಲಿ ಸಿಗೋದಿಲ್ಲೋ ಅದು ಮಾತ್ರೆ ರೂಪದಲ್ಲಿ ನಾವು ತಗೋಬಹುದು. ಮುಖ್ಯವಾದ ಸಪ್ಲಿಮೆಂಟ್ಸ್ ಯಾವುದು ಅಂತಂದ್ರೆ ಗ್ಲುಕೋಸಮೈನ್ ಮತ್ತು ಕಾಂಡ್ರಾಯ್ಟಿನ್ ಸಲ್ಫೇಟ್ ಅಂತ ಹೇಳ್ತೀವಿ. ಇದು ನಮ್ಮ ಕೀಲ್ಗಳಲ್ಲಿ ಈ ಕಾರ್ಟಿಲೇಜ್ ಉತ್ಪತ್ತಿ ಆಗ್ಲಿಕ್ಕೆ ಬೇಕಾಗಿರುವಂತಹ ರಾ ಮೆಟೀರಿಯಲ್ಸ್. ಅದು ಸರಿಯಾಗಿ ಸಿಗ್ಬೇಕು ಅಂತಂದ್ರೆ ಈ ಗ್ಲುಕೋಸಮೈನ್, ಕಾಂಡ್ರಾಯ್ಟಿನ್ ಸಲ್ಫೇಟ್ ಬೇಕು. MSM, ಮೀಥೈಲ್ ಸಲ್ಫೋನಿಲ್ ಮ್ಯಾಲೆಟ್ ಅಂತ, ಅದನ್ನ ತಗೊಳ್ಳೋದ್ರಿಂದ ಕೀಲಲ್ಲಿರುವಂತಹ ನೋವು ಕಡಿಮೆ ಆಗುತ್ತೆ. ಅದರ ಜೊತೆಗೆ ನಾವು ಸಹಜವಾಗಿ ನಮಗೆ ಸಿಗುವಂತಹ ಅರ್ಶಿನ ಮತ್ತು ಶುಂಠಿ ಇದನ್ನ ಆಹಾರದಲ್ಲಿ ತಗೊಳ್ಳೋದ್ರಿಂದನೂ ಕೂಡ ನಮಗೆ ಈ ಅರ್ಶಿನದ್ದು ಟರ್ಮರಿಕ್ ಅಥವಾ ಜಿಂಜರ್ ಎಕ್ಸ್ಟ್ರಾಕ್ಟ್ಗಳು ಸಿಗುತ್ತೆ ಮಾತ್ರೆ ರೂಪದಲ್ಲಿ. ಅಥವಾ ಬಾಸ್ವೆಲಿಯಾ ಅಂತ ಹೇಳ್ತೀವಿ, ಬಾಸ್ವೆಲಿಯಾ ಸೆರಾಟಾ ಅಂತ, ಶಲ್ಲಾಕಿ ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳುವಂತಹದ್ದು. ಅದೇ ಬಾಸ್ವೆಲಿಯಾ ಎಕ್ಸ್ಟ್ರಾಕ್ಟ್ ಅನ್ನ ತಗೊಳ್ಳೋದ್ರಿಂದನೂ ಕೂಡ ಸ್ವಲ್ಪ ಮಟ್ಟಿಗೆ ಅದರ ಒಳಗಡೆ ತಾನೇ ರಿಪೇರ್ ಮಾಡಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾದಂತಹ ಸಪ್ಲಿಮೆಂಟ್ಸ್ ಗಳನ್ನ ಕರೆಕ್ಟ್ ಆಗಿ ನೀವು ವೈದ್ಯರ ಹತ್ರ ಹೋಗಿ ಅದನ್ನ ಕರೆಕ್ಟ್ ಆಗಿ ಪ್ರಿಸ್ಕ್ರೈಬ್ ಮಾಡಿಸ್ಕೊಂಡು ಸರಿಯಾಗಿ ತಗೊಳ್ಳೋದ್ರಿಂದ ಸಹಜವಾಗಿ ನೈಸರ್ಗಿಕವಾಗಿ ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಮ್ಮ ಕೀಲಿನ ಆರೋಗ್ಯವನ್ನ ಕಾಪಾಡಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. 5ನೇದು ಮತ್ತು ಕೊನೆಯದು ನಮ್ಮ ಕೀಲನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು. ಹೆಚ್ಚು ತೊಂದರೆ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಏನೇನ್ ಮಾಡಬೇಕು, ನನ್ನ ಜೀವನ ಶೈಲಿಯಲ್ಲಿ ಏನೇನ್ ಬದಲಾವಣೆ ಮಾಡಬೇಕು ಅಂತ ಅರ್ಥ ಮಾಡ್ಕೋಬೇಕು. ಅದರಲ್ಲಿ ಮುಖ್ಯವಾಗಿ ನಾವು ನಡೀತಾ ಇರ್ಬೇಕಾದ್ರೆ ನಮ್ಗೆ ಹಾಕೋತಾ ಇರುವಂತಹ ಚಪ್ಪಲ್ ಅಥವಾ ಶೂ ಅನ್ನ ಸರಿಯಾಗಿ ಇಟ್ಕೋಬೇಕು. ಸರಿಯಾಗಿ ಕುಶನ್ ಇರುವಂತಹ, ಸರಿಯಾಗಿ ನಮಗೆ ಆ ಶಾಕ್ ಅಬ್ಸಾರ್ಬಿಂಗ್ ಎಫೆಕ್ಟ್ ಅನ್ನ ಏನು ಕಾರ್ಟಿಲೇಜ್ ಕೊಡುತ್ತೋ, ಕಾರ್ಟಿಲೇಜ್ ಶಾಕ್ ಅಬ್ಸಾರ್ಬಿಂಗ್ ಎಫೆಕ್ಟ್ ಕೊಡ್ತಾ ಇಲ್ಲ ಅಂದ್ರೆ ನಾವು ಸರಿಯಾಗಿ ಚಪ್ಪಲಲ್ಲಿ ಅಥವಾ ಶೂ ಅಲ್ಲಿ ಶಾಕ್ ಅಬ್ಸಾರ್ಬಿಂಗ್ ಎಫೆಕ್ಟ್ ಅನ್ನ ಕೊಟ್ರೆ ಬಹಳ ಚೆನ್ನಾಗಿ ಆ ಕೀಲಿನ ಮೇಲೆ ಇರುವಂತಹ ಒತ್ತಡವನ್ನ ನಾವು ಕಡಿಮೆ ಮಾಡಬಹುದು. ನಾವು ದಿನನಿತ್ಯ ಜೀವನದಲ್ಲಿ ಹೆಚ್ಚೊತ್ತು ನೆಲದ ಮೇಲೆ ನಾವು ಕಾಲು ಫೋಲ್ಡ್ ಮಾಡಿ, ಕಾಲನ್ನ ಮಡಚಿ ನೆಲದ ಮೇಲೆ ಕೂತ್ಕೊಳ್ಳೋದನ್ನ ಅವಾಯ್ಡ್ ಮಾಡಬೇಕು. ಆ ರೀತಿ ಮಾಡೋದ್ರಿಂದ ಕೀಲಿನ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ. ಕಾಲನ್ನ ಮಡಚಿ ಕೂತ್ಕೊಳ್ಳೋದೇ ಆದ್ರೆ ನಾವು ಒಂದು ಸೋಫಾದ ಮೇಲೆ, ಎತ್ತರ ಇರುವಂತಹ ಒಂದು ದಿವಾನ್ ಕಾಟ್ ಮೇಲೆ ಅಥವಾ ಒಂದು ಕಟ್ಟೆ ಮೇಲೆ ಕೂತ್ಕೋಬಹುದು. ಕೂತ್ಕೊಂಡು ಹೇಳ್ಬೇಕಾದ್ರೆ ಆ ಕೀಲಿನ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ. ಸೊ ಅದಕ್ಕೋಸ್ಕರ ಮಂಡಿಯನ್ನು ಸಂಪೂರ್ಣವಾಗಿ ಮಡಚುವಂತಹ ಯಾವುದೇ ಆ ಮೂವ್ಮೆಂಟ್ ಇರುವಂತಹ ವ್ಯಾಯಾಮಗಳನ್ನು ಮಾಡಬಾರ್ದು. ಆ ರೀತಿಯಾದಂತಹ ಭಂಗಿಯಲ್ಲಿ ನಾವು ಕೂತ್ಕೋಬಾರ್ದು, ಓಡಾಡಬಾರ್ದು ಅಂತ ಅದು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಕೂತ್ಕೊಂಡು ಹೇಳುವಂತಹದ್ದನ್ನ ನಾವು ಹೇಗ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಈ ಕೀಲ್ ನೋವಿದ್ದಾಗ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ನಡಿಬೇಕಾದ್ರೆ, ವಾಕಿಂಗ್ ಮಾಡಬೇಕಾದ್ರೆ ಏನೇನು ಬದಲಾವಣೆಗಳನ್ನು ಮಾಡಬೇಕು ಅನ್ನೋದ್ರದ್ದು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಸ್ ಇದೆ. ಮೆಟ್ಲು ಹತ್ತಬೇಕಾದ್ರೆ ನಾವು ಸೈಡ್ ರೇಲಿಂಗ್ ಹಿಡ್ಕೊಂಡು ಹೇಗೆ ಹತ್ತಬೇಕು, ಕಾಲಿನ ಪೊಸಿಷನ್ ಹೇಗಿರಬೇಕು, ಅದನ್ನ ಹೇಗೆ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ಇದೆ. ಸೊ ಇದನ್ನೆಲ್ಲ ನೋಡ್ಕೊಂಡ್ರೆ ನಿಮಗೆ ಸಂಪೂರ್ಣವಾದ ಆ ಜ್ಞಾನ ಸಿಗುತ್ತೆ. ನೀವು ಅದನ್ನ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ನಡೆಯೋಕ್ಕೆ ಕಷ್ಟ ಆಗ್ತಾ ಇದೆ ಅಂದ್ರೆ ಒಂದು ಸಣ್ಣ ಗೋಲನ್ನು ಹಿಡ್ಕೋಬಹುದು. ಕೂತ್ಕೊಂಡು ಹೇಳಕ್ಕೆ ಸ್ವಲ್ಪ ಸೈಡಿಗೆ ಗ್ರಾಬ್ ರೈಲಿಂಗ್ ಅಥವಾ ಹಿಡ್ಕೊಳ್ಳಕ್ಕೆ ಒಂದು ಹ್ಯಾಂಡಲ್ ಹಾಕ್ಸ್ಕೋಬಹುದು. ಭಾರತೀಯ ಶೈಲಿ ಶೌಚಾಲಯದ ಬದಲು ನಾವು ಕಮೋಡ್ ಅನ್ನ ಉಪಯೋಗಿಸೋದ್ರಿಂದ ಈ ತರ ಕೀಲಿನ ಮೇಲೆ ಹೆಚ್ಚು ಒತ್ತಡ ಇಲ್ಲದೆ ನಾವು ನೋಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾದಂತಹ ಕೆಲವೊಂದು ಜೀವನ ಶೈಲಿ ಬದಲಾವಣೆಗಳನ್ನ ಸರಿಯಾಗಿ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಆ ಕಾರ್ಟಿಲೇಜ್ ಅನ್ನ ಸ್ವಲ್ಪ ಮಟ್ಟಿಗೆ ನಾವು ಸರಿಪಡಿಸ್ಕೊಂಡು ಮುಂದೆ ತೊಂದರೆ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಈ 5 ಮುಖ್ಯ ಅಂಶಗಳು ನಮಗೆ ಸಹಾಯ ಮಾಡುತ್ತೆ. ಡಾಕ್ಟರ್ ಹತ್ರ ಹೋದಾಗ ಹೈಲುರೋನಿಕ್ ಆಸಿಡ್ ಇಂಜೆಕ್ಷನ್ ಅನ್ನ ತಗೋಬಹುದು. ಅಂದ್ರೆ ಹೇಗೆ ಒಂದು ಗಾಡಿಯಲ್ಲಿ ಆಯಿಲ್ ಚೇಂಜ್ ಮಾಡ್ತೀವೋ ಅದೇ ರೀತಿ ನಮ್ಮ ಕೀಲ್ಗಳಲ್ಲಿರುವಂತಹ ಆಯಿಲ್ ಚೇಂಜ್ ಮಾಡಕ್ಕೆ ಅಥವಾ ಆಯಿಲ್ಗೆ ಸಪ್ಲಿಮೆಂಟ್ ಮಾಡಕ್ಕೆ ಈ ಹೈಲುರೋನಿಕ್ ಆಸಿಡ್ ಅನ್ನುವಂಥದ್ದು ಒಂದು ಗ್ರೀಸ್ ತರ ಆ ಇಂಜೆಕ್ಷನ್ ಕೊಟ್ಟಾಗ ಸಹಾಯಕ ಆಗ್ಬಹುದು. ಆದ್ರೆ ಇದು ಸ್ಟೇಜ್ 2 ಮತ್ತು ಸ್ಟೇಜ್ 3 ಅಂದ್ರೆ ಮಾಡರೇಟ್ ಆಸ್ಟಿಯಾರ್ಥರೈಟಿಸ್ ಇರೋರಿಗೆ ಮಾತ್ರ ಅನುಕೂಲ ಆಗುತ್ತೆ. ನಮ್ಮ ರಕ್ತದಲ್ಲೇ ಇರುವಂತಹ ಕೆಲವೊಂದು ಕಣಗಳಿಂದ ಇಂಜೆಕ್ಷನ್ ಕೊಟ್ಟು ಅದರಲ್ಲಿರುವಂತಹ ಗ್ರೋತ್ ಫ್ಯಾಕ್ಟರ್ಸ್ ಅಂದ್ರೆ PRP ಇಂಜೆಕ್ಷನ್ ಅಂತ ಹೇಳ್ತೀವಿ, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ, ನಮ್ಮ ರಕ್ತವನ್ನ ಸ್ವಲ್ಪ ಮಟ್ಟಿಗೆ ತಗೊಂಡು ಅದರಲ್ಲಿರುವಂತಹ ಪ್ಲೇಟ್ಲೆಟ್ಸ್ ಅನ್ನ ಸಪರೇಟ್ ಮಾಡಿ ಅದನ್ನ ಕೀಲಿಗೆ ಇಂಜೆಕ್ಷನ್ ಕೊಟ್ಟಾಗ ಒಳಗಡೆ ಕಾರ್ಟಿಲೇಜ್ ರೀಗ್ರೋತ್ ಅನ್ನ ಸ್ವಲ್ಪ ಮಟ್ಟಿಗೆ ಸ್ಟಿಮ್ಯುಲೇಟ್ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಇದು ಕೂಡ ಮಾಡರೇಟ್ ಆಸ್ಟಿಯಾರ್ಥರೈಟಿಸ್ ಮಾತ್ರ ಸಾಧ್ಯ. ತುಂಬಾ ಸವಕಳಿ ಬಂದಿದೆ ಅಂತ ಇದ್ದವ್ರಿಗೆ ಈ PRP ಇಂಜೆಕ್ಷನ್ ಕೊಡೋದ್ರಿಂದ ನನಗೆ ಆರಾಮಾಗ್ಬಿಡುತ್ತಾ ಅಂತ ಹಲವಾರು ಪೇಪರಲ್ಲಿ, ನ್ಯೂಸ್ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಇದೆಲ್ಲ ಸುಳ್ಳು. ಮಾಡರೇಟ್ ಆಸ್ಟಿಯಾರ್ಥರೈಟಿಸ್ ಕೆಲವೊಬ್ಬರಿಗೆ ಮಾತ್ರ ಇದು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ತುಂಬಾ ಸವಕಳಿ ಇದ್ದಾಗ ಅಂದ್ರೆ ಇನ್ನೇನು ಟೈರ್ ಸೌದೆ ಹೋಯ್ತು ಅಂದಾಗ ಟೈರ್ ಚೇಂಜ್ ಮಾಡಬೇಕು, ಚಪ್ಪಲ್ ಸೌದೆ ಹೋಯ್ತು ಅಂದಾಗ ಚಪ್ಪಲನ್ನ ರಿಪೇರಿ ಮಾಡಕ್ ಬರಲ್ಲ, ಹೊಸ ಚಪ್ಪಲನ್ನ ತಗೋಬೇಕು. ಅದೇ ರೀತಿ ಕೀಲು ಸಂಪೂರ್ಣವಾಗಿ ಸೌದೋಗಿದೆ, ಆ ಕಾರ್ಟಿಲೇಜ್ ಫುಲ್ ಡ್ಯಾಮೇಜ್ ಆಗಿದೆ ಅಂತ ಇದ್ದಾಗ ಯಾವಾಗ ನಮ್ಮ ದಿನನಿತ್ಯದ ಜೀವನವನ್ನ ಈ ಮಂಡಿ ನೋವು, ಕೀಲ್ ನೋವು ಇಲ್ಲದೆ ಸಾಗಿಸ್ಲಿಕ್ಕೆ ಸಾಧ್ಯ ಆಗಲ್ಲ, ನನಗೆ ಬಾತ್ರೂಮಿಗೆ ಹೋಗಿ ಬರೋದೇ ಕಷ್ಟ, ನನ್ನ ದಿನನಿತ್ಯ ಜೀವನ ಅನುಭವಿಸೋದೇ ಕಷ್ಟ ಆಗ್ತಾ ಇದೆ ಅಂತ ಇದ್ದಾಗ ಖಂಡಿತವಾಗಿ ಆವಾಗ ಟೋಟಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್, ಸೌದೋಗಿರುವಂತಹ ಕಾರ್ಟಿಲೇಜ್ ಅನ್ನ ಮಾತ್ರ ತೆಗೆದು ಒಳಗಡೆ ಕ್ಯಾಪ್ ಮುಖಾಂತರ ಅಂದ್ರೆ ಕ್ಯಾಪ್ ತರ ಆ ಕೀಲಲ್ಲಿ ಮೆಟಲ್
ಟೈಟೇನಿಯಂ ಆಗಿರಬಹುದು, ಕೋಬಾಲ್ಟ್ ಕ್ರೋಮಿಯಂ ಅಲಾಯ್ ಆಗಿರಬಹುದು, ಈ ರೀತಿಯಾಗಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇಂಪ್ಲಾಂಟ್ಸ್ ಬರುತ್ತೆ. ಬಹಳ ಚೆನ್ನಾಗಿ ಇದು ಹೇಗೆ ಟೈರ್ ಸೌದಾದಾಗ ಹೊಸ ಟೈರ್ ಹಾಕ್ಸಿದಾಗೆ, ಹೊಸ ಚಪ್ಪಲ್ ತಗೊಂಡ ಹಾಗೆ ನಮ್ಮ ಇಡೀ ಆ ಕೀಲಿಗೆ ಶಕ್ತಿ ಕೊಡುತ್ತೆ. ಆರಾಮಾಗಿ ಖುಷಿಯಿಂದ ನಡಿಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಆರ್ಥೋಪೆಡಿಕ್ ಸರ್ಜರಿಯಲ್ಲಿ ಬಹಳ ಸಕ್ಸಸ್ಫುಲ್ ಆಗಿ ಮಾಡುವಂತಹ ಸರ್ಜರಿ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್. ಸರಿಯಾದ ವ್ಯಕ್ತಿಗಳಿಗೆ ಸರಿಯಾದ ಸಮಯದಲ್ಲಿ ಅದನ್ನು ತಗೊಂಡ್ರೆ, ಸರಿಯಾಗಿ ಅದನ್ನ ವ್ಯಾಯಾಮಗಳನ್ನ ಕಂಟಿನ್ಯೂ ಮಾಡ್ಕೊಂಡ್ರೆ ಖಂಡಿತವಾಗಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸಕ್ಸಸ್ಫುಲ್ ಆಗುತ್ತೆ. ಸೊ ಇವತ್ತು ನಾವು ಹೇಗೆ ನೈಸರ್ಗಿಕವಾಗಿ ಕಾರ್ಟಿಲೇಜ್ ಅನ್ನ ಸರಿಪಡಿಸ್ಕೋಬಹುದು, ಯಾವಾಗ ಅದಕ್ಕೆ ಏನೇನು ಪೂರಕವಾದ ಅಂಶಗಳು ಬೇಕು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ಅಕ್ಕಪಕ್ಕದವ್ರ ಜೊತೆ ಹಂಚ್ಕೊಳ್ಳಿ. ಇದೇ ರೀತಿಯಾದ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.